ಆತ್ಮೀಯ ವಿದ್ಯಾರ್ಥಿಗಳೇ, ದ್ವಿತೀಯ PUC ರಾಜ್ಯಶಾಸ್ತ್ರದಲ್ಲಿ 2ನೇ ಅಧ್ಯಾಯದ ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ ಎನ್ನುವಂತಹ ಈ ಅಧ್ಯಾಯದಲ್ಲಿ ನಾವು ಮೊದಲನೇ ಘಟಕವಾಗಿ ಚುನಾವಣೆಗಳ ಬಗ್ಗೆ ಅಧ್ಯಯನವನ್ನ ಮಾಡಿದ್ದೇವೆ. ಚುನಾವಣೆಗಳು, ಚುನಾವಣೆಯ ವಿಧಗಳು, ಚುನಾವಣೆಗಳ ಮಹತ್ವಗಳು ಮತ್ತು ಭಾರತದಲ್ಲಿ ಚುನಾವಣಾ ಆಯೋಗ ಮತ್ತು ಚುನಾವಣಾ ಸುಧಾರಣೆಗಳು ಎನ್ನುವಂತಹ ಘಟಕಗಳನ್ನು ಅಧ್ಯಯನವನ್ನು ಮಾಡಿದೆ. ಈ 2ನೇ ಪ್ರಮುಖವಾಗಿರ್ತಕ್ಕಂತಹ ಘಟಕ ಅಂತ ಹೇಳಿದ್ರೆ ಭಾರತದಲ್ಲಿ ಪಕ್ಷ ಪದ್ಧತಿ ಎನ್ನುವಂತಹ ಘಟಕದ ಬಗ್ಗೆ ನಾವು ಚರ್ಚೆಯನ್ನ ಮಾಡೋಣ. ಇಲ್ಲಿ ಭಾರತದಲ್ಲಿ ಪಕ್ಷ ಪದ್ಧತಿಯ ಬೆಳವಣಿಗೆ ಅಧ್ಯಯನವನ್ನು ಮಾಡುವುದಕ್ಕಿಂತ ಮುಂಚೆ ನಾವು ರಾಜಕೀಯ ಪಕ್ಷ ಎಂದರೇನು, ರಾಜಕೀಯ ಪಕ್ಷದ ಬಗ್ಗೆ ಇರುವಂತಹ ವ್ಯಾಖ್ಯಾನಗಳು ಏನು ಮತ್ತು ರಾಜಕೀಯ ಪಕ್ಷದಲ್ಲಿ ಬರ್ತಕ್ಕಂತಹ ಪಕ್ಷ ಪದ್ಧತಿಯಲ್ಲಿ ಬರ್ತಕ್ಕಂತಹ ವಿಧಗಳ ಬಗ್ಗೆ ನಾವು ಈ ತರಗತಿಯಲ್ಲಿ ಚರ್ಚೆಯನ್ನ ಮಾಡೋಣ. ಸೊ ವಿದ್ಯಾರ್ಥಿಗಳೇ, ಭಾರತ ಒಂದು ಬೃಹತ್ ಆದಂತಹ ಪ್ರಜಾಸತ್ತಾತ್ಮಕ ರಾಷ್ಟ್ರ ಎನ್ನುವಂತಹ ವಿಚಾರ, ಭಾರತ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಅಳವಡಿಸಿಕೊಂಡಿರ್ತಕ್ಕಂತಹ ರಾಷ್ಟ್ರ ಎನ್ನುವಂತಹ ವಿಚಾರ ನಿಮ್ಮೆಲ್ಲರಿಗೂ ಸಹ ತಿಳಿದಿದೆ. ಸೊ ಈ ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಸರ್ಕಾರವನ್ನ ಆಯ್ಕೆ ಮಾಡಿಕೊಳ್ಳುತ್ತಾರೆ. ಸರ್ಕಾರದ ಆಯ್ಕೆಗೆ ಇರುವಂತಹ ಮಾರ್ಗ ಯಾವುದು ಅಂತ ಹೇಳಿದ್ರೆ ಚುನಾವಣೆಗಳು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳು ಚುನಾವಣೆಗಳ ಮೂಲಕ ತಮ್ಮ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಿಕೊಂಡು ಆ ಮೂಲಕ ಸರ್ಕಾರವನ್ನು ರಚನೆಯನ್ನ ಮಾಡಿಕೊಂಡು ಒಂದು ರಾಷ್ಟ್ರದ ಆಡಳಿತ ವ್ಯವಸ್ಥೆ ಅಂತಕ್ಕಂಥದ್ದು ನಡೀತಾ ಇದೆ. ಸೊ ಇಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜಕೀಯ ಪಕ್ಷಗಳು ಅತ್ಯಂತ ಪ್ರಮುಖವಾದಂತಹ ಪಾತ್ರವನ್ನ ವಹಿಸುತ್ತವೆ. ಪ್ರಜಾಪ್ರಭುತ್ವದಲ್ಲಿನ ಸರ್ಕಾರ ಮತ್ತು ರಾಜಕೀಯ ಪಕ್ಷಗಳು ಪರಸ್ಪರ ಪೂರಕವಾಗಿ, ಪರಸ್ಪರ ಅವಲಂಬಿಗಳಾಗಿ ಇರುವಂತಹ ಒಂದು ಅಂಶವನ್ನ ನಾವು ಇಲ್ಲಿ ಗುರುತಿಸಬೇಕಾಗುತ್ತೆ. ಚುನಾವಣೆಗಳು ಪ್ರಜಾಪ್ರಭುತ್ವದಲ್ಲಿ ಅತ್ಯಂತ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತವೆ. ಆ ಚುನಾವಣೆಗಳಲ್ಲಿ ರಾಜಕೀಯ ಪಕ್ಷಗಳು ಪಾಲ್ಗೊಳ್ಳುವುದರ ಮೂಲಕ ಸರ್ಕಾರದ ರಚನೆಗೆ ಅವಕಾಶವನ್ನ ಕಲ್ಪಿಸಿಕೊಡುತ್ತದೆ ಎನ್ನುವಂತಹ ಅಂಶವನ್ನ ನಾವು ಇಲ್ಲಿ ನೋಡಬಹುದಾಗಿದೆ ಅಂತಕ್ಕಂಥದ್ದು. ಸೊ ಇಲ್ಲಿ ಪ್ರಜಾಪ್ರಭುತ್ವದಲ್ಲಿ ಸರ್ಕಾರವು ಯಶಸ್ವಿಯಾಗಿ ಕಾರ್ಯನಿರ್ವಹಿಸಬೇಕಾದರೆ ಪ್ರಬಲವಾದಂತಹ ರಾಜಕೀಯ ಪಕ್ಷಗಳ ಅಗತ್ಯ ಅನ್ನುವಂಥದ್ದು ನಾವು ಕಾಣ್ತೇವೆ. ಇಲ್ಲಿ ರಾಜಕೀಯ ಪಕ್ಷಗಳೇ ಇರಲಿಲ್ಲ ಅಂತ ಹೇಳಿದ್ರೆ ಚುನಾವಣೆ ಎನ್ನುವಂತಹ ವ್ಯವಸ್ಥೆಯನ್ನು ನಾವು ನಡೆಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ರಾಜಕೀಯ ಪಕ್ಷಗಳು ಇದ್ದಾಗ ಮಾತ್ರ ಚುನಾವಣೆಗಳನ್ನು ನಡೆಸಲಿಕ್ಕೆ ಸಾಧ್ಯ. ಆ ರಾಜಕೀಯ ಪಕ್ಷಗಳ ಮೂಲಕ ಚುನಾವಣೆ ನಡೆದು ಒಂದು ಹೊಸ ಸರ್ಕಾರ ಅಂತಕ್ಕಂಥದ್ದು ನಿರ್ದಿಷ್ಟ ಅವಧಿಗೆ ಅಸ್ತಿತ್ವಕ್ಕೆ ಬರ್ತದೆ. ಆ ಸರ್ಕಾರ ಅಂತಕ್ಕಂಥದ್ದು ನಿರ್ದಿಷ್ಟ ಅವಧಿಯಲ್ಲಿ ತನ್ನ ಕೆಲಸ ಕಾರ್ಯಗಳನ್ನು ನಡೆಸ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಆಗ್ತದೆ. ಸೊ ಹಾಗಾಗಿ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ರಾಜಕೀಯ ಪಕ್ಷಗಳು ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನು ವಹಿಸುತ್ತವೆ ಅಂತ ನಾವು ನೋಡ್ತೇವೆ. ಸರ್ಕಾರ ಮತ್ತು ರಾಜಕೀಯ ಪಕ್ಷಗಳು ಪರಸ್ಪರ ಅವಲಂಬಿತವಾಗಿರುತ್ತವೆ ಎನ್ನುವಂತಹ ಅಂಶವನ್ನ ನಾವು ಇಲ್ಲಿ ಗಮನಿಸಬೇಕಾಗ್ತದೆ. ಸೊ ವಿದ್ಯಾರ್ಥಿಗಳೇ, ಚುನಾವಣೆಯಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಭಾಗವಹಿಸ್ತವೆ ಅಥವಾ ಸ್ಪರ್ಧೆಯನ್ನ ಮಾಡ್ತವೆ. ಯಾವ ರಾಜಕೀಯ ಪಕ್ಷ ಬಹುಮತವನ್ನ ಗಳಿಸಿಕೊಳ್ಳುತ್ತದೆಯೋ ಅಂತಹ ರಾಜಕೀಯ ಪಕ್ಷವನ್ನ ನಾವು ಆಡಳಿತ ಪಕ್ಷ ಅಂತ ಕರೀತೇವೆ. ಚುನಾವಣೆಯಲ್ಲಿ ಯಾವ ರಾಜಕೀಯ ಪಕ್ಷಗಳು
ಬಹುಮತವನ್ನ ಗಳಿಸಿಕೊಳ್ಳಲು ವಿಫಲವಾಗುತ್ತವೆಯೋ ಅಂತಹ ರಾಜಕೀಯ ಪಕ್ಷಗಳು ವಿರೋಧ ಪಕ್ಷಗಳಾಗಿ ಕಾರ್ಯವನ್ನ ನಿರ್ವಹಿಸುತ್ತವೆ ಎನ್ನುವಂತಹ ಅಂಶವನ್ನ ನಾವು ನೋಡುತ್ತೇವೆ. ಸೊ ಇಲ್ಲಿ ಪ್ರಜಾಸತ್ತಾತ್ಮಕ ಸರ್ಕಾರದ ಅಳಿವು ಮತ್ತು ಉಳಿವು ರಾಜಕೀಯ ಪಕ್ಷದ ಮೇಲೆ ಹೆಚ್ಚು ಅವಲಂಬಿತವಾಗಿರುತ್ತದೆ ಎನ್ನುವಂತಹ ಅಂಶವನ್ನ ನಾವು ಇಲ್ಲಿ ಗಮನಿಸಬೇಕು. ಯಾವುದೇ ಒಂದು ಸರ್ಕಾರ ಅಸ್ತಿತ್ವಕ್ಕೆ ಬರಬೇಕು ಅಂತ ಹೇಳಿದ್ರೆ ಚುನಾವಣೆಗಳು ಬೇಕು, ಚುನಾವಣೆಗಳು ನಡೀಬೇಕು ಅಂತ ಹೇಳಿದ್ರೆ ರಾಜಕೀಯ ಪಕ್ಷಗಳು ಬೇಕು. ಆ ಚುನಾವಣೆಗಳು ಮತ್ತು ರಾಜಕೀಯ ಪಕ್ಷಗಳ ಮೂಲಕ ಒಂದು ಸರ್ಕಾರದ ಅಳಿವು ಮತ್ತು ಉಳಿವು ಅಂತಕ್ಕಂಥದ್ದು ಅಸ್ತಿತ್ವದಲ್ಲಿ ಇರುತ್ತದೆ ಎನ್ನುವಂಥದ್ದನ್ನ ನಾವು ಇಲ್ಲಿ ನೋಡ್ತೇವೆ. ಸೊ ಹಾಗಾಗಿ ಪಕ್ಷರಹಿತ ಪ್ರಜಾಪ್ರಭುತ್ವ ಅನ್ನುವಂಥದ್ದು ಒಂದು ಆದರ್ಶವಾದ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಪಕ್ಷರಹಿತ ಪ್ರಜಾಪ್ರಭುತ್ವ ಅನ್ನುವಂಥದ್ದು ಬೇಕು ಅನ್ನುವಂಥದ್ದು ಗಾಂಧೀಜಿಯವರ ಚಿಂತನೆ ಮತ್ತು ಆಶಯ ಆಗಿದೆ. ಆದರೆ ರಾಜಕೀಯ ಪಕ್ಷ ಇಲ್ಲದೇ ಇರತಕ್ಕಂತಹ ಪ್ರಜಾಪ್ರಭುತ್ವವನ್ನ ಅಸ್ತಿತ್ವಕ್ಕೆ ತರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪಕ್ಷರಹಿತ ಪ್ರಜಾಪ್ರಭುತ್ವ ಅನ್ನುವಂಥದ್ದು ಒಂದು ಆದರ್ಶವಾದ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಎನ್ನುವಂತಹ ಅಂಶವನ್ನ ನಾವು ಇಲ್ಲಿ ಗಮನಿಸಬೇಕು. ಸೊ ಒಟ್ಟಾರೆಯಾಗಿ ವಿದ್ಯಾರ್ಥಿಗಳೇ, ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನ ಅಳವಡಿಸಿಕೊಂಡಿರುವಂತಹ ರಾಷ್ಟ್ರಗಳಲ್ಲಿ ರಾಜಕೀಯ ಪಕ್ಷಗಳು ಅತ್ಯಂತ ಪ್ರಮುಖವಾದಂತಹ ಮತ್ತು ಪ್ರಬಲವಾದಂತಹ ಪಾತ್ರವನ್ನು ವಹಿಸುತ್ತವೆ ಎನ್ನುವಂಥದ್ದನ್ನು ನಾವು ಗಮನಿಸಬೇಕು. ಸೊ ಹಾಗೆಯೇ ಈ ರಾಜಕೀಯ ಪಕ್ಷ ಎಂದ್ರೆ ಏನು ಅನ್ನುವಂಥದ್ದನ್ನು ನಾವು ನೋಡೋಣ. ಪ್ರಜಾಪ್ರಭುತ್ವ ರಾಜಕೀಯ ಪಕ್ಷ ಇಲ್ಲದನೆ ನಾವು ಪ್ರಜಾಪ್ರಭುತ್ವವನ್ನು ಊಹಿಸಿಕೊಳ್ಳಿಕ್ಕೂ ಸಹ ಸಾಧ್ಯ ಇಲ್ಲ. ಸೊ ಹಾಗಾಗಿ ಇಲ್ಲಿ ವಾಸ್ತವಿಕವಾಗಿ ರಾಜಕೀಯ ಪಕ್ಷಗಳು ಅಂದ್ರೆ ಏನು ಅನ್ನುವಂಥದ್ದನ್ನು ನಾವು ಗಮನಿಸುವುದಾದರೆ, ಸಾಮಾನ್ಯ ಸಿದ್ಧಾಂತದ ಆಧಾರದ ಮೇಲೆ ರಾಜಕೀಯ ಅಧಿಕಾರವನ್ನ ಗಳಿಸಿಕೊಳ್ಳುವಂತಹ ಉದ್ದೇಶದಿಂದ ಸಂಘಟಿತರಾಗಿರುವಂತಹ ಜನಸಮೂಹವನ್ನ ನಾವು ಸಾಮಾನ್ಯ ಅರ್ಥದಲ್ಲಿ ರಾಜಕೀಯ ಪಕ್ಷ ಅಂತ ಹೇಳಿ ಕರೀತೀವಿ. ವಿದ್ಯಾರ್ಥಿಗಳೇ, ಇಲ್ಲಿ ರಾಜಕೀಯ ಪಕ್ಷ ಅಂತ ಹೇಳಿದ್ರೆ ಸಾಮಾನ್ಯ ಸಿದ್ಧಾಂತದ ಆಧಾರದ ಮೇಲೆ ರಾಜಕೀಯ ಅಧಿಕಾರವನ್ನ ಗಳಿಸಿಕೊಳ್ಳುವಂತಹ ಉದ್ದೇಶದಿಂದ ಸಂಘಟಿತರಾಗಿರುವಂತಹ ಜನಸಮೂಹವನ್ನೇ ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ರಾಜಕೀಯ ಪಕ್ಷ ಅಂತ ಹೇಳಿ ಕರೀತೀವಿ. ಒಂದು ರಾಜಕೀಯ ಪಕ್ಷ ಅಂತ ಹೇಳಿ ನಾವು ಗುರುತಿಸಬೇಕಾದ್ರೆ ಬರೀ ಜನಸಮೂಹ ಇದ್ರೆ ನಾವು ಅದನ್ನ ರಾಜಕೀಯ ಪಕ್ಷ ಅಂತ ಕರೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದನ್ನ ನಾವು ಜನರ ಗುಂಪು ಅಥವಾ ಜನರ ಸಮೂಹ ಅಂತ ಹೇಳಿ ಕರೀತೀವಿ. ಒಂದು ರಾಜಕೀಯ ಪಕ್ಷ ಅಸ್ತಿತ್ವಕ್ಕೆ ಬರಬೇಕು ಅಂತ ಹೇಳಿದ್ರೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂತಹ ಅಥವಾ ಸಾಮಾನ್ಯವಾಗಿರ್ತಕ್ಕಂತಹ ಸಿದ್ಧಾಂತವನ್ನು ಹೊಂದಿರಬೇಕು ಮತ್ತು ರಾಜಕೀಯ ಅಧಿಕಾರವನ್ನ ಗಳಿಸಿಕೊಳ್ಳುವಂತಹ ಉದ್ದೇಶವನ್ನ ಹೊಂದಿರಬೇಕು ಮತ್ತು ಸಂಘಟಿತರಾಗಿರಬೇಕು ಅಂತಕ್ಕಂಥದ್ದು ವ್ಯವಸ್ಥಿತವಾಗಿರ್ತಕ್ಕಂತಹ ಸಂಘಟನೆಯನ್ನ ಮಾಡಿಕೊಂಡಿರುವಂತಹ ಜನ ಸಮೂಹವನ್ನ ನಾವೇನಂತ ಕರಿತೀವಿ, ರಾಜಕೀಯ ಪಕ್ಷ ಅಂತ ಕರಿತೀವಿ. ಈಗ ಉದಾಹರಣೆ ನೋಡಿ, ಭಾರತದಲ್ಲಿ ಕಾಂಗ್ರೆಸ್ ಅಂತಕ್ಕಂತಹ ಒಂದು ರಾಜಕೀಯ ಪಕ್ಷ ಇದೆ. ಆ ಕಾಂಗ್ರೆಸ್ ಅನ್ನ ನಾವು ರಾಜಕೀಯ ಪಕ್ಷ ಅಂತೇಳಿ ಗುರುತಿಸಬೇಕಾದ್ರೆ ಈ ಅಂಶಗಳು ಅದರಲ್ಲಿ ಇದಾವ ಇಲ್ಲೋ ಅನ್ನುವಂಥದ್ದನ್ನ ನಾವು ನೋಡೋಣ. ಒಂದು ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಸಿದ್ಧಾಂತ ಏನು ಅಂತ ಹೇಳಿದ್ರೆ ಜಾತ್ಯತೀತತೆ ಅಂತಕ್ಕಂತಹ ಒಂದು ಸಾಮಾನ್ಯ ಸಿದ್ಧಾಂತವನ್ನ ಇಟ್ಕೊಂಡಿದೆ. ಕಾಂಗ್ರೆಸ್ ಪಕ್ಷವು ಸಹ ಎಲ್ಲ ಚುನಾವಣೆಗಳಲ್ಲಿ ಸ್ಪರ್ಧೆಯನ್ನ ಮಾಡ್ತದೆ. ಅದರ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ ರಾಜಕೀಯ ಅಧಿಕಾರವನ್ನ ಗಳಿಸಿಕೊಳ್ಳಬೇಕು ಅನ್ನುವಂತಹ ಉದ್ದೇಶ ಎಲ್ಲ ಚುನಾವಣೆಯಲ್ಲಿ ಸ್ಪರ್ಧೆಯನ್ನ ಮಾಡುವುದರ ಮೂಲಕ ತನ್ನ ಅಭ್ಯರ್ಥಿಗಳನ್ನು ಹೆಚ್ಚು ಗೆಲ್ಲಿಸಿಕೊಳ್ಳುವುದರ ಮೂಲಕ ಸರ್ಕಾರವನ್ನು ರಚನೆಯನ್ನ ಮಾಡಿ ರಾಜಕೀಯ ಅಧಿಕಾರವನ್ನು ಗಳಿಸಿಕೊಳ್ಬೇಕು ಅನ್ನುವಂತಹ ಉದ್ದೇಶ ಕಾಂಗ್ರೆಸ್ ಪಕ್ಷಕ್ಕೆ ಇದೆ. ಅದೇ ರೀತಿ ವ್ಯವಸ್ಥಿತವಾದಂತಹ ಸಂಘಟನೆ ಅಥವಾ ಸಂಘಟನೆಯನ್ನು ನಾವು ನೋಡುವುದಾದರೆ ಎಲ್ಲ ರಾಜಕೀಯ ಪಕ್ಷಗಳು ಸಹ ರಾಷ್ಟ್ರ ಮಟ್ಟದಲ್ಲಿ ಒಬ್ಬ ಅಧ್ಯಕ್ಷನನ್ನು ನೇಮಕ ಮಾಡ್ಕೊಂಡಿರ್ತಾರೆ, ಕಾರ್ಯದರ್ಶಿಯನ್ನು ನೇಮಕ ಮಾಡ್ಕೊಂಡಿರ್ತಾರೆ.
ರಾಜ್ಯ ಮಟ್ಟದಲ್ಲಿ ಅಧ್ಯಕ್ಷ ಮತ್ತು ಕಾರ್ಯದರ್ಶಿ ಮತ್ತೆ ಇತರೆ ಸದಸ್ಯರು ಮತ್ತು ಆ ಪಕ್ಷದ ಸಾಮಾನ್ಯ ಕಾರ್ಯಕರ್ತರು ಅನ್ನುವಂತಹ ವ್ಯವಸ್ಥಿತವಾದಂತಹ ಒಂದು ಸಂಘಟನೆಯನ್ನು ಮಾಡಿಕೊಂಡಿರ್ತಾರೆ. ಮತ್ತು ಆ ಕಾಂಗ್ರೆಸ್ ಪಕ್ಷದಲ್ಲಿ ಕೋಟ್ಯಾಂತರ ಕಾರ್ಯಕರ್ತರು ಅಥವಾ ಜನರು ಇರುವಂತದ್ದನ್ನು ನಾವು ನೋಡ್ತೇವೆ. ಸೊ ಹೀಗಾಗಿ ಕಾಂಗ್ರೆಸ್ ಅನ್ನ ನಾವು ಒಂದು ರಾಜಕೀಯ ಪಕ್ಷ ಅಂತ ಹೇಳಿ ಗುರುತಿಸಲಿಕ್ಕೆ ಸಾಧ್ಯ ಆಗಿದೆ. ಸೊ ಹಾಗಾಗಿ ಎಲ್ಲ ಪಕ್ಷಗಳು, ಎಲ್ಲ ರಾಜಕೀಯ ಪಕ್ಷಗಳನ್ನು ಸಹ ಅಷ್ಟೇ ಒಂದು ಸಾಮಾನ್ಯ ಸಿದ್ಧಾಂತದ ಆಧಾರದ ಮೇಲೆ ರಾಜಕೀಯ ಅಧಿಕಾರವನ್ನ ಗಳಿಸಿಕೊಳ್ಳುವಂತಹ ಉದ್ದೇಶದಿಂದ ಸಂಘಟಿತರಾಗಿರುವಂತಹ ಜನಸಮೂಹವನ್ನೇ ನಾವೇನಂತ ಕರಿತೀವಿ, ರಾಜಕೀಯ ಪಕ್ಷ ಅಂತ ಕರಿತೀವಿ. ಸೊ ಇದು ಸಾಮಾನ್ಯ ಅರ್ಥದಲ್ಲಿ ಒಂದು ಸಾಮಾನ್ಯ ಸಿದ್ಧಾಂತವನ್ನ ಹೊಂದಿ ರಾಜಕೀಯ ಅಧಿಕಾರವನ್ನ ಗಳಿಸಿಕೊಳ್ಳುವಂತಹ ಉದ್ದೇಶದಿಂದ ಸಂಘಟಿತರಾಗಿರುವಂತಹ ಜನಸಮೂಹವನ್ನ ನಾವೇನಂತ ಗುರುತಿಸ್ತೀವಿ ಅಂತ ಹೇಳಿದ್ರೆ ರಾಜಕೀಯ ಪಕ್ಷ ಅಥವಾ ಪೊಲಿಟಿಕಲ್ ಪಾರ್ಟಿ ಅಂತ ಕರೀತಾರೆ. ನಾವು ಯಾವುದಾದರೂ ರಾಜಕೀಯ ಪಕ್ಷವನ್ನ ಉದಾಹರಣೆಗೆ ತೆಗೆದುಕೊಂಡು ನೋಡಿ, ಒಂದು ಸಿದ್ಧಾಂತ ಇರ್ತದೆ. ಎಲ್ಲ ರಾಜಕೀಯ ಪಕ್ಷಗಳು ಸಹ ಚುನಾವಣೆಯಲ್ಲಿ ಸ್ಪರ್ಧಿಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳನ್ನ ರಚನೆಯನ್ನ ಮಾಡಬೇಕು, ಅಧಿಕಾರವನ್ನ ಗಳಿಸಿಕೊಳ್ಬೇಕು ಅನ್ನುವಂತಹ ಉದ್ದೇಶವನ್ನ ಹೊಂದಿರ್ತವೆ. ಒಂದು ವ್ಯವಸ್ಥಿತವಾದಂತಹ ಸಂಘಟನೆಯನ್ನು ಹೊಂದಿರ್ತದೆ ಮತ್ತು ಅಸಂಖ್ಯಾತ ಕಾರ್ಯಕರ್ತರನ್ನ ಅಂದ್ರೆ ಜನಸಮೂಹವನ್ನ ಹೊಂದಿರುತ್ತದೆ. ಸೊ ಈ ವ್ಯವಸ್ಥೆಯನ್ನ ನಾವೇನಂತ ಕರಿತೀವಿ, ರಾಜಕೀಯ ಪಕ್ಷಗಳು ಅಂತ ಕರೀತೀವಿ. ನಾವು ಭಾರತದಂತ ರಾಷ್ಟ್ರದಲ್ಲಿ ನೋಡಿದಾಗ ಚುನಾವಣಾ ಆಯೋಗದಿಂದ ಮಾನ್ಯತೆಯನ್ನು ಪಡೆದಿರತಕ್ಕಂತಹ 500ಕ್ಕಿಂತ ಹೆಚ್ಚು ರಾಜಕೀಯ ಪಕ್ಷಗಳು ಅಸ್ತಿತ್ವದಲ್ಲಿ ಇರೋದನ್ನ ಕಾಣ್ತೇವೆ. ಯಾಕೆ ಅಂತ ಹೇಳಿದ್ರೆ ಭಾರತದಲ್ಲಿ ಬಹುಪಕ್ಷ ಪದ್ಧತಿಯನ್ನ ಅಳವಡಿಸಿಕೊಂಡಿದ್ದೇವೆ. 2ಕ್ಕಿಂತ ಹೆಚ್ಚು ರಾಜಕೀಯ ಪಕ್ಷಗಳು ಅಸ್ತಿತ್ವದಲ್ಲಿ ಇದ್ರೆ ನಾವು ಅದನ್ನ ಏನಂತ ಕರಿತೀವಿ ಅಂತ ಹೇಳಿದ್ರೆ ಬಹುಪಕ್ಷ ಪದ್ಧತಿ ಅಂತ ಕರೀತೇವೆ. ಸೊ ಭಾರತದಂತಹ ಪ್ರಜಾಸತ್ತಾತ್ಮಕ ರಾಷ್ಟ್ರ ವ್ಯವಸ್ಥೆಯಲ್ಲಿ ಬಹುಪಕ್ಷ ಪದ್ಧತಿಯನ್ನ ಅಳವಡಿಸಿಕೊಂಡಿರುವುದರಿಂದ 500ಕ್ಕಿಂತ ಹೆಚ್ಚು ರಾಜಕೀಯ ಪಕ್ಷಗಳು ಭಾರತದಲ್ಲಿ ಸಕ್ರಿಯವಾಗಿರುವುದನ್ನ ನಾವು ಗಮನಿಸಲಿಕ್ಕೆ ಸಾಧ್ಯ ಇದೆ. ಸೊ ಒಟ್ಟಾರೆಯಾಗಿ ವಿದ್ಯಾರ್ಥಿಗಳೇ, ರಾಜಕೀಯ ಪಕ್ಷ ಎಂದರೇನು ಅಂತ ಹೇಳಿದ್ರೆ ಸಾಮಾನ್ಯ ಸಿದ್ಧಾಂತದ ಆಧಾರದ ಮೇಲೆ ರಾಜಕೀಯ ಅಧಿಕಾರವನ್ನ ಗಳಿಸಿಕೊಳ್ಳುವಂತಹ ಉದ್ದೇಶದಿಂದ ಸಂಘಟಿತರಾಗಿರುವಂತಹ ಜನಸಮೂಹವನ್ನ ನಾವೇನಂತ ಗುರುತಿಸ್ತೇವೆ, ರಾಜಕೀಯ ಪಕ್ಷ ಅಂತ ಹೇಳಿ ಕರೀತೇವೆ. ಸೊ ಹಾಗೆಯೇ ನಾವು ನೋಡುವುದಾದರೆ ರಾಜ್ಯ ಶಾಸ್ತ್ರಜ್ಞರು ನೀಡಿರ್ತಕ್ಕಂತಹ ಹಲವಾರು ವ್ಯಾಖ್ಯಾನಗಳನ್ನು ನಾವು ಗಮನಿಸುವುದಾದರೆ ಮೊದಲನೇ ವ್ಯಾಖ್ಯಾನ ಅಂತ ಹೇಳಿದ್ರೆ ಗಿಲ್ ಕ್ರಿಸ್ಟ್ ಅಂತಕ್ಕಂತಹ ರಾಜ್ಯಶಾಸ್ತ್ರಜ್ಞ ಸಮಾನ ರಾಜಕೀಯ ಗುರಿಗಳನ್ನ ಹೊಂದಿ ಸಂಘಟನೆಯ ಮೂಲಕ ಅಧಿಕಾರವನ್ನ ಪಡೆದು ತನ್ನ ಪಕ್ಷದ ಗುರಿ ಮತ್ತು ಧ್ಯೇಯೋದ್ದೇಶಗಳಿಗೆ ಅನುಗುಣವಾಗಿ ರಾಷ್ಟ್ರದ ಆಡಳಿತವನ್ನ ನಡೆಸುವ ಗುಂಪನ್ನು ರಾಜಕೀಯ ಪಕ್ಷ ಅಂತ ಹೇಳಿ ಕರೆದಿದೆ. ಇಲ್ಲಿ ಗಿಲ್ ಕ್ರಿಸ್ಟ್ ಅಂತಕ್ಕಂತಹ ರಾಜ್ಯಶಾಸ್ತ್ರಜ್ಞರ ದೃಷ್ಟಿಯಲ್ಲಿ ರಾಜಕೀಯ ಪಕ್ಷ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಸಮಾನವಾದಂತಹ ರಾಜಕೀಯ ಗುರಿಗಳನ್ನ ಹೊಂದಿರಬೇಕು, ವ್ಯವಸ್ಥಿತವಾದಂತಹ ಸಂಘಟನೆಯ ಮೂಲಕ ಅಧಿಕಾರವನ್ನ ಪಡೆದು ತನ್ನ ಪಕ್ಷದ ಗುರಿ ಮತ್ತು ಉದ್ದೇಶಗಳು ಏನಿದೆ ಅದಕ್ಕೆ ಅನುಗುಣವಾಗಿ ರಾಷ್ಟ್ರದ ಆಡಳಿತವನ್ನ ನಡೆಸುವ ಗುಂಪು ಏನಿದೆ, ಜನಸಮೂಹ ಏನಿದೆ, ಅದನ್ನೇ ಅವರು ರಾಜಕೀಯ ಪಕ್ಷ ಅಂತ ಕರೆದಿದ್ದಾರೆ. ಸೊ ಇವರ ವ್ಯಾಖ್ಯಾನದಲ್ಲಿಯೂ ಸಹ ನಾವು ಈ 3 ಅಂಶಗಳನ್ನ ಕಾಣಲಿಕ್ಕೆ ಸಾಧ್ಯ ಇದೆ. ಗಿಲ್ ಕ್ರಿಸ್ಟ್ ಅವರ ದೃಷ್ಟಿಯಲ್ಲಿ ಅವರ ವ್ಯಾಖ್ಯಾನವನ್ನು ನಾವು ನೋಡಿದಾಗ ಈ 3 ಅಂಶಗಳನ್ನು ಸಹ ನಾವು ಕಾಣಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು. ಸಮಾನವಾದಂತಹ ರಾಜಕೀಯ ಗುರಿಗಳನ್ನ ಹೊಂದಿ ಅಂದ್ರೆ ಒಂದು ಸಾಮಾನ್ಯವಾಗಿರ್ತಕ್ಕಂತಹ ಒಂದು ಸಿದ್ಧಾಂತ ಅಂತಕ್ಕಂಥ, ಹಾಗೆ ವ್ಯವಸ್ಥಿತವಾದಂತಹ ಸಂಘಟನೆಯ ಮೂಲಕ ಅಧಿಕಾರವನ್ನ ಪಡೆದು, ಸೊ ಸಂಘಟನೆಯ ಮೂಲಕ, ಸಂಘಟನೆ ಅಂತಕ್ಕಂತಹ ಒಂದು ಅಂಶವನ್ನು ನಾವು ಇಲ್ಲಿ ಗುರುತಿಸ್ತೇವೆ. ಸೊ ಹಾಗೆ ಪಕ್ಷದ ಗುರಿ ಮತ್ತು ಉದ್ದೇಶ ಅಂದ್ರೆ ಸಾಮಾನ್ಯ ಸಿದ್ಧಾಂತ ಏನಿದೆ ಅದಕ್ಕೆ ಅನುಗುಣವಾಗಿ
ಆಡಳಿತವನ್ನ ನಡೆಸುವಂತಹ ಸಂಘಟಿತ ಜನಸಮೂಹವನ್ನ ಗಿಲ್ಕ್ರಿಸ್ಟ್ ಅವರು ರಾಜಕೀಯ ಪಕ್ಷ ಅಂತ ಹೇಳಿ ಕರೆದಿದ್ದಾರೆ. ಸೊ ಅದೇ ರೀತಿಯಾಗಿ ಮತ್ತೊಬ್ಬ ರಾಜ್ಯಶಾಸ್ತ್ರಜ್ಞನ ದೃಷ್ಟಿಯಲ್ಲಿ ರಾಜಕೀಯ ಪಕ್ಷ ಅಂತ ಹೇಳಿದ್ರೆ ಎಡ್ಮಂಡ್ ಬರ್ಕ್ ರವರ ಪ್ರಕಾರ ಕೆಲವು ಸಾಮಾನ್ಯ ತತ್ವಗಳ ಆಧಾರದ ಮೇಲೆ ರಾಷ್ಟ್ರೀಯ ಹಿತಾಸಕ್ತಿಯನ್ನು ಸಾಧಿಸಲು ಶ್ರಮಿಸುವಂತಹ ಸಂಘಟಿತ ಸಮೂಹವನ್ನ ಅವರು ರಾಜಕೀಯ ಪಕ್ಷ ಅಂತ ಕರೆದಿದ್ದಾರೆ. ಅಂದ್ರೆ ಇಲ್ಲಿ ನೋಡಿ, ಕೆಲವು ಸಾಮಾನ್ಯ ತತ್ವಗಳ ಆಧಾರದ ಮೇಲೆ ಅಂತ ಹೇಳಿದ್ರೆ ಒಂದು ಸಾಮಾನ್ಯ ಸಿದ್ಧಾಂತವನ್ನ ಇಟ್ಕೊಂಡು ರಾಷ್ಟ್ರೀಯ ಹಿತಾಸಕ್ತಿ ಅಂದ್ರೆ ಒಂದು ರಾಷ್ಟ್ರದ ಅಭಿವೃದ್ಧಿ ಅಥವಾ ರಾಷ್ಟ್ರವನ್ನ ರಕ್ಷಿಸುವಂತಹ, ಅಭಿವೃದ್ಧಿ ಮಾಡುವಂತಹ ವಿಶಾಲವಾಗಿರುವಂತಹ ಹಿತಾಸಕ್ತಿಯನ್ನ ಇಟ್ಕೊಂಡು ಶ್ರಮಿಸುವಂತಹ ಸಂಘಟಿತ ಜನಸಮೂಹವನ್ನ ರಾಜಕೀಯ ಪಕ್ಷ ಅಂತ ಹೇಳಿ ಎಡ್ಮಂಡ್ ಬರ್ಕ್ ಅವರು ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಎಡ್ಮಂಡ್ ಬರ್ಕ್ ಅವರ ಪ್ರಕಾರ ಜನಸಮೂಹ ಈ ಮೂರು ಅಂಶದ ಜೊತೆಗೆ ರಾಷ್ಟ್ರೀಯ ಹಿತಾಸಕ್ತಿ ಅಂತಕ್ಕಂಥದ್ದನ್ನು ಸಹ ರಾಜಕೀಯ ಪಕ್ಷಗಳು ಹೊಂದಿರುತ್ತವೆ ಅಂತಕ್ಕಂಥ ಒಂದು ರಾಷ್ಟ್ರೀಯ ಹಿತಾಸಕ್ತಿಯನ್ನ ಸಾಧಿಸುವಂತಹ ಉದ್ದೇಶದಿಂದ ಸಂಘಟಿತವಾಗಿರುವಂತಹ ಜನಸಮೂಹವನ್ನು ಸಹ ನಾವು ರಾಜಕೀಯ ಪಕ್ಷ ಅಂತ ಹೇಳಿ ಕರೀಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು. ಸೊ ಹೀಗಾಗಿ ರಾಜಕೀಯ ಪಕ್ಷಗಳೆಂದರೆ ಸಂಘಟಿತ ಸಮುದಾಯಗಳಾಗಿದ್ದು ನಿರ್ದಿಷ್ಟ ಉದ್ದೇಶಗಳಿಂದ ಕೂಡಿರುವಂತಹ ಜನಸಮೂಹ ಅಂತ ಹೇಳಿ ನಾವು ಇದನ್ನು ಗುರುತಿಸಲಿಕ್ಕೆ ಸಾಧ್ಯ ಇದೆ. ಅಂದ್ರೆ ಒಂದು ರಾಜಕೀಯ ಪಕ್ಷ ಅಂತ ಹೇಳಿದ್ರೆ ಸಂಘಟಿತವಾಗಿರುವಂತಹ ಜನಸಮೂಹ, ಆ ಸಮೂಹಕ್ಕೆ ನಿರ್ದಿಷ್ಟ ಉದ್ದೇಶ ಇದೆ. ಆ ಎಲ್ಲ ಉದ್ದೇಶಗಳಿಂದ ರಾಷ್ಟ್ರೀಯ ಹಿತಾಸಕ್ತಿಯನ್ನು ಕಾಪಾಡುವಂತಹ ಉದ್ದೇಶದಿಂದ ಸಂಘಟಿತವಾಗಿರುವಂತಹ ಜನಸಮೂಹವನ್ನ ನಾವು ರಾಜಕೀಯ ಪಕ್ಷಗಳು ಅಂತ ಹೇಳಿ ಗುರುತಿಸಲಿಕ್ಕೆ ಸಾಧ್ಯ ಇದೆ ಎನ್ನುವಂಥದ್ದನ್ನ ನಾವು ಗಮನಿಸ್ತೇವೆ. ಸೊ ಒಟ್ಟಾರೆಯಾಗಿ ರಾಜಕೀಯ ಪಕ್ಷ ಅಂತೇಳಿ ನಾವು ಕರಿಬೇಕಾದ್ರೆ ಒಂದು ಸಾಮಾನ್ಯ ಸಿದ್ಧಾಂತ ಇರಬೇಕು, ರಾಜಕೀಯ ಅಧಿಕಾರವನ್ನ ಗಳಿಸಿಕೊಳ್ತಕ್ಕಂತಹ ಉದ್ದೇಶ ಇರುತ್ತೆ, ಹಾಗೆಯೇ ಸಂಘಟಿತವಾಗಿರ್ತಕ್ಕಂತಹ ಜನಸಮೂಹ ಇರುತ್ತೆ ಮತ್ತು ರಾಷ್ಟ್ರೀಯ ಹಿತಾಸಕ್ತಿಯನ್ನ ಸಾಧಿಸುವಂತಹ ಉದ್ದೇಶವನ್ನು ಸಹ ರಾಜಕೀಯ ಪಕ್ಷಗಳು ಹೊಂದಿರುತ್ತವೆ ಎನ್ನುವಂತಹ ಅಂಶವನ್ನ ನಾವು ಇಲ್ಲಿ ಗುರುತಿಸಲಿಕ್ಕೆ ಸಾಧ್ಯ ಇದೆ. ಸೊ ಅದೇ ರೀತಿಯಾಗಿ ಮುಂದಿನ ಹಂತದಲ್ಲಿ ನಾವು ಈ ರಾಜಕೀಯ ಪಕ್ಷಗಳ ವಿಧಗಳನ್ನು ನಾವು ನೋಡುವುದಾದರೆ, ಪಕ್ಷ ಪದ್ಧತಿಯಲ್ಲಿರುವಂತಹ ವಿಧಗಳನ್ನು ನಾವು ಗಮನಿಸುವುದಾದರೆ, ಪಕ್ಷ ಪದ್ಧತಿಯಲ್ಲಿ ನಾವು 3 ವಿಧಗಳನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಮೊದಲನೇ ವಿಧ ಯಾವುದು ಅಂತ ಹೇಳಿದ್ರೆ ಏಕಪಕ್ಷ ಪದ್ಧತಿ ಅಂತ ಕರೀತಾರೆ, ಏಕಪಕ್ಷ ಪದ್ಧತಿ. ಎರಡನೆಯದು ದ್ವಿಪಕ್ಷ ಪದ್ಧತಿ. ಮೂರನೇದಾಗಿರ್ತಕ್ಕಂತಹ ಪದ್ಧತಿ ಅಂತ ಹೇಳಿದ್ರೆ ಬಹುಪಕ್ಷ ಪದ್ಧತಿ ಅಂತ. ಪಕ್ಷ ಪದ್ಧತಿಯಲ್ಲಿ ನಾವು 3 ರೀತಿಯ ವರ್ಗೀಕರಣವನ್ನು ಕಾಣ್ತೇವೆ. ಒಂದು ಏಕಪಕ್ಷ ಪದ್ಧತಿ, ಎರಡನೇದಾಗಿರ್ತಕ್ಕಂಥದ್ದು ದ್ವಿಪಕ್ಷ ಪದ್ಧತಿ, ಮೂರನೇದಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಬಹುಪಕ್ಷ ಪದ್ಧತಿ ಅಂತ. ಸೊ ಈ ಏಕಪಕ್ಷ ಪದ್ಧತಿ ಅಂತ ಹೇಳಿದ್ರೆ ಒಂದು ರಾಷ್ಟ್ರದ ರಾಜಕೀಯ ವ್ಯವಸ್ಥೆಯಲ್ಲಿ ಕೇವಲ ಒಂದೇ ರಾಜಕೀಯ ಪಕ್ಷ ಅಸ್ತಿತ್ವದಲ್ಲಿ ಇದ್ದರೆ ಅದನ್ನು ನಾವೇನಂತ ಕರಿತೀವಿ, ಏಕಪಕ್ಷ ಪದ್ಧತಿ ಅಂತ ಕರೀತೀವಿ. ಪ್ರತಿಯೊಂದು ರಾಷ್ಟ್ರಗಳು ಸಹ ಸಂವಿಧಾನದ ಮೂಲಕ ತನ್ನದೇ ಆಗಿರುವಂತಹ ರಾಜಕೀಯ ವ್ಯವಸ್ಥೆಯನ್ನು ಗುರುತಿಸಿಕೊಂಡಿರ್ತದೆ. ಆ ರಾಜಕೀಯ ವ್ಯವಸ್ಥೆಯಲ್ಲಿಯೂ ಸಹ ತಮಗೆ ಬೇಕಾಗುವಂತಹ, ತಮ್ಮ ರಾಷ್ಟ್ರಕ್ಕೆ ಅನುಗುಣವಾಗಿರುವಂತಹ, ತಮ್ಮ ರಾಷ್ಟ್ರದ ರಾಜಕೀಯ ಸಿದ್ಧಾಂತಕ್ಕೆ ಅನುಗುಣವಾಗಿರುವಂತಹ ಪಕ್ಷ ಪದ್ಧತಿಯನ್ನ ಪ್ರತಿಯೊಂದು ರಾಷ್ಟ್ರಗಳು ಸಹ ಅಳವಡಿಸಿಕೊಂಡಿರ್ತವೆ. ಸೊ ಕೆಲವು ರಾಷ್ಟ್ರಗಳು ಏಕಪಕ್ಷ ಪದ್ಧತಿಯನ್ನ ಅವಲಂಬಿಸಿದೆ ಎನ್ನುವಂಥದ್ದನ್ನ, ಅಳವಡಿಸಿಕೊಂಡಿದೆ ಎನ್ನುವಂಥದ್ದನ್ನ ನಾವು ಕಾಣ್ತೇವೆ. ಉದಾಹರಣೆ, ಚೀನಾ ರಾಷ್ಟ್ರವನ್ನು ನಾವು ನೋಡಿದಾಗ ಆ ಚೀನಾ ರಾಷ್ಟ್ರದಲ್ಲಿ ಏಕಪಕ್ಷ ಪದ್ಧತಿ ಎನ್ನುವಂಥದ್ದು ಅಸ್ತಿತ್ವದಲ್ಲಿ ಇದೆ. ಚೀನಾ ಅಥವಾ ಯಾವುದೇ ಕಮ್ಯುನಿಸ್ಟ್ ರಾಷ್ಟ್ರಗಳನ್ನು ನಾವು ನೋಡಿದಾಗ
ಅಲ್ಲಿ ಕೇವಲ ಕಮ್ಯುನಿಸ್ಟ್ ಪಕ್ಷ ಅನ್ನುವಂತಹ ಒಂದೇ ಪಕ್ಷ ಮಾತ್ರ ಅಸ್ತಿತ್ವದಲ್ಲಿ ಇರುತ್ತದೆ. ಸೊ ಆ ಪದ್ಧತಿಯನ್ನು ನಾವೇನಂತ ಕರಿತೀವಿ? ಏಕ ಪಕ್ಷ ಪದ್ಧತಿ ಅಂತ ಕರೀತೀವಿ. ಒಂದು ರಾಷ್ಟ್ರದ ರಾಜಕೀಯ ವ್ಯವಸ್ಥೆಯಲ್ಲಿ ಕೇವಲ ಒಂದೇ ರಾಜಕೀಯ ಪಕ್ಷ ಅಸ್ತಿತ್ವದಲ್ಲಿ ಇದ್ದರೆ ಅದನ್ನ ನಾವು ಏಕಪಕ್ಷ ಪದ್ಧತಿ ಅಂತ ಕರೀತೇವೆ. ಉದಾಹರಣೆ ಚೀನಾ ಅಂತ ಹೇಳಿ ಗುರುತಿಸಬಹುದು. ಸೊ ಅದೇ ರೀತಿಯಾಗಿ ದ್ವಿಪಕ್ಷ ಪದ್ಧತಿ ಅಂತಕ್ಕಂಥದ್ದು. ದ್ವಿ ಅಂತ ಹೇಳಿದ್ರೆ ಎರಡು, ದ್ವಿಪಕ್ಷ ಪದ್ಧತಿ ಅಂತ ಹೇಳಿದ್ರೆ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಕೇವಲ ಎರಡು ರಾಜಕೀಯ ಪಕ್ಷಗಳು ಮಾತ್ರ ಅಸ್ತಿತ್ವದಲ್ಲಿ ಇದ್ದರೆ ಅದನ್ನು ನಾವೇನಂತ ಕರಿತೀವಿ? ದ್ವಿಪಕ್ಷ ಪದ್ಧತಿ ಅಂತ ಕರೀತೀವಿ. ಈ ದ್ವಿಪಕ್ಷ ಪದ್ಧತಿಗೆ ಅತ್ಯುತ್ತಮವಾದಂತಹ ಉದಾಹರಣೆ ಅಂತ ಹೇಳಿದ್ರೆ ಇಂಗ್ಲೆಂಡ್ ಮತ್ತು ಅಮೆರಿಕ ರಾಷ್ಟ್ರಗಳು. ಇಂಗ್ಲೆಂಡ್ ರಾಜಕೀಯ ವ್ಯವಸ್ಥೆಯಲ್ಲಿಯೂ ಸಹ ದ್ವಿಪಕ್ಷ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದಾರೆ. ಅಮೆರಿಕದಲ್ಲಿಯೂ ಸಹ ಎರಡು ರಾಜಕೀಯ ಪಕ್ಷಗಳು ಮಾತ್ರ ಅಸ್ತಿತ್ವದಲ್ಲಿ ಇರ್ತವೆ ಅಥವಾ ಚುನಾವಣೆಯಲ್ಲಿ ಸ್ಪರ್ಧೆಯನ್ನ ಮಾಡ್ತವೆ. ಸೊ ಒಂದು ರಾಷ್ಟ್ರದ ರಾಜಕೀಯ ವ್ಯವಸ್ಥೆಯಲ್ಲಿ ಕೇವಲ ಎರಡೇ ರಾಜಕೀಯ ಪಕ್ಷಗಳು ಅಸ್ತಿತ್ವದಲ್ಲಿ ಇದ್ದರೆ ಅದನ್ನು ನಾವೇನಂತ ಕರಿತೀವಿ? ದ್ವಿಪಕ್ಷ ಪದ್ಧತಿ ಅಂತ ಕರಿತೀವಿ. ಉದಾಹರಣೆ, ನಾವು ಅಮೆರಿಕವನ್ನು ನಾವು ನೋಡುವುದಾದರೆ ಅಮೆರಿಕದಲ್ಲಿ ಕೇವಲ ಎರಡೇ ರಾಜಕೀಯ ಪಕ್ಷಗಳು. ಒಂದು ರಿಪಬ್ಲಿಕನ್ ಅನ್ನುವಂತಹ ಒಂದು ಪೊಲಿಟಿಕಲ್ ಪಾರ್ಟಿ, ಮತ್ತೊಂದು ಡೆಮೊಕ್ರಾಟಿಕ್ ಅಂತಕ್ಕಂತಹ ಒಂದು ರಾಜಕೀಯ ಪಕ್ಷ. ರಿಪಬ್ಲಿಕ್ ಮತ್ತು ಡೆಮೊಕ್ರಾಟಿಕ್ ಅಂತಕ್ಕಂತಹ ಕೇವಲ ಎರಡೇ ರಾಜಕೀಯ ಪಕ್ಷಗಳು ಅಸ್ತಿತ್ವದಲ್ಲಿ ಇದ್ದಾವೆ. ಎಲ್ಲಿ ಅಂತ ಹೇಳಿದ್ರೆ ಅಮೆರಿಕದಲ್ಲಿ. ಸೊ ಅದೇ ರೀತಿಯಾಗಿ ನಾವು ಇಂಗ್ಲೆಂಡ್ ರಾಷ್ಟ್ರದ ದ್ವಿಪಕ್ಷ ಪದ್ಧತಿಯನ್ನ, ಎರಡು ರಾಜಕೀಯ ಪಕ್ಷಗಳನ್ನ ನೋಡುವುದಾದರೆ ಒಂದು ಲೇಬರ್ ಪಾರ್ಟಿ ಅಂತಕ್ಕಂಥದ್ದು, ಮತ್ತೊಂದು ಡೆಮೊಕ್ರಾಟಿಕ್ ಅಂತಕ್ಕಂತಹ ಮತ್ತೊಂದು ಪಾರ್ಟಿ. ಎಲ್ಲಿ ಅಂತ ಹೇಳಿದ್ರೆ ಇಂಗ್ಲೆಂಡ್. ಸೊ ಈಗ ಒಂದು ರಾಷ್ಟ್ರದ ರಾಜಕೀಯ ವ್ಯವಸ್ಥೆಯಲ್ಲಿ ಕೇವಲ ಎರಡು ರಾಜಕೀಯ ಪಕ್ಷಗಳು ಮಾತ್ರ ಅಸ್ತಿತ್ವದಲ್ಲಿ ಇದ್ರೆ ನಾವು ಅದನ್ನ ದ್ವಿಪಕ್ಷ ಪದ್ಧತಿ ಅಂತೇಳಿ ಕರೀತೀವಿ. ಸೊ ಮೂರನೇದಾಗಿರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಬಹುಪಕ್ಷ ಪದ್ಧತಿ, ಮಲ್ಟಿ ಪಾರ್ಟಿ ಸಿಸ್ಟಮ್ ಅಂತ ಕರೀತಾರೆ. ಉದಾಹರಣೆ ಭಾರತ. ಒಂದು ರಾಷ್ಟ್ರದ ರಾಜಕೀಯ ವ್ಯವಸ್ಥೆಯಲ್ಲಿ ಎರಡಕ್ಕಿಂತ ಹೆಚ್ಚು ರಾಜಕೀಯ ಪಕ್ಷಗಳು ಅಸ್ತಿತ್ವದಲ್ಲಿದ್ದರೆ ಅದನ್ನು ನಾವು ಏನಂತ ಕರಿತೀವಿ? ಬಹುಪಕ್ಷ ಪದ್ಧತಿ ಅಂತ ಕರಿತೇವೆ. ಅದಕ್ಕೆ ಉದಾಹರಣೆ ಅಂತ ಹೇಳಿದ್ರೆ ಭಾರತ ಅಂತ. ಎರಡಕ್ಕಿಂತ ಹೆಚ್ಚು ಅಂತ ಹೇಳಿದ್ರೆ ಎಷ್ಟು ಬೇಕಾದರೂ ರಾಜಕೀಯ ಪಕ್ಷಗಳು ಅಸ್ತಿತ್ವದಲ್ಲಿ ಇರಬಹುದು, ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡಬಹುದು. ಅಂತಹ ವ್ಯವಸ್ಥೆಯನ್ನ ಬಹುಪಕ್ಷ ಪದ್ಧತಿ, ಎರಡಕ್ಕಿಂತ ಹೆಚ್ಚು ರಾಜಕೀಯ ಪಕ್ಷಗಳು ಅಸ್ತಿತ್ವದಲ್ಲಿ ಇದ್ದರೆ ಅದನ್ನ ನಾವು ಬಹುಪಕ್ಷ ಪದ್ಧತಿ ಅಂತ ಕರೀತಾರೆ. ಸೊ ಹೀಗೆ ವಿದ್ಯಾರ್ಥಿಗಳೇ, ಪಕ್ಷ ಪದ್ಧತಿಯಲ್ಲಿ ನಾವು ಮೂರು ವಿಧಗಳನ್ನ ಗುರುತಿಸುತ್ತೇವೆ. ವರ್ಗೀಕರಣವನ್ನ ಮಾಡಲಾಗಿದೆ. ಏಕಪಕ್ಷ ಪದ್ಧತಿ ಚೀನಾ, ದ್ವಿಪಕ್ಷ ಪದ್ಧತಿ ಇಂಗ್ಲೆಂಡ್ ಮತ್ತು ಭಾರತ, ಇಂಗ್ಲೆಂಡ್ ಮತ್ತು ಅಮೆರಿಕ, ಬಹುಪಕ್ಷ ಪದ್ಧತಿಗೆ ಅತ್ಯುತ್ತಮ ಉದಾಹರಣೆ ಅಂತ ಹೇಳಿದ್ರೆ ಭಾರತ ಎನ್ನುವಂತಹ ರಾಷ್ಟ್ರವನ್ನ ನಾವು ಇಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ. ಸೊ ವಿದ್ಯಾರ್ಥಿಗಳೇ, ಇಲ್ಲಿ ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ನಾವು 2 ಅಂಕಗಳ ಪ್ರಶ್ನೆಯಲ್ಲಿ ಮೂರರಲ್ಲಿ ಒಂದನ್ನ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇದೆ. ಏಕಪಕ್ಷ ಪದ್ಧತಿ ಎಂದರೇನು, ಉದಾಹರಣೆಯನ್ನು ಕೊಡಿ. ಅಥವಾ ದ್ವಿಪಕ್ಷ ಪದ್ಧತಿ ಎಂದರೇನು, ಉದಾಹರಣೆ ಕೊಡಿ. ಅಥವಾ ಬಹುಪಕ್ಷ ಪದ್ಧತಿ ಎಂದರೇನು, ಉದಾಹರಣೆ ಕೊಡಿ ಅಂತ ಹೇಳಿ ಈ ಮೂರು ವಿಧಗಳಲ್ಲಿ ಒಂದನ್ನ ಸಾಮಾನ್ಯವಾಗಿ ನಿಮ್ಮ ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲಿ 2 ಅಂಕಗಳಿಗೆ ಕೇಳಿರ್ತಕ್ಕಂತಹ ಸಾಧ್ಯತೆ ಹೆಚ್ಚಿದೆ. ಸೊ ಹಾಗಾಗಿ ಈ ರಾಜಕೀಯ ಪಕ್ಷ ಎಂದರೇನು ಅಂತೇಳಿ 1 ಅಂಕದ ಪ್ರಶ್ನೆ ಆದ್ರೆ ಈ ಪಕ್ಷ ಪದ್ಧತಿಯ 3 ವಿಧಗಳಲ್ಲಿ ಯಾವುದಾದ್ರೂ ಒಂದನ್ನ 2 ಅಂಕಗಳಿಗೆ ಕೇಳತಕ್ಕಂತಹ ಸಾಧ್ಯತೆ ಇದೆ ವಿದ್ಯಾರ್ಥಿಗಳು. ಸೊ ನಾವಿನ್ನು ಮುಂದಿನ ಅವಧಿಯಲ್ಲಿ ಭಾರತದ ಪಕ್ಷ ಪದ್ಧತಿಯ ಸ್ವರೂಪ ಅನ್ನುವಂಥದ್ದನ್ನ ನಾವು ಕಾಣ್ತೇವೆ. ಭಾರತದಲ್ಲಿ ಪಕ್ಷ ಪದ್ಧತಿಯ ಸ್ವರೂಪ, ಭಾರತದಲ್ಲಿ ಪಕ್ಷ ಪದ್ಧತಿ ಯಾವ ರೀತಿ ಬೆಳೆದು ಬಂದಿದೆ, ಅದರ ಸ್ವರೂಪಗಳೇನು ಅನ್ನುವಂಥದ್ದನ್ನ ಗಮನಿಸೋಣ. ಸೊ ವಿದ್ಯಾರ್ಥಿಗಳೇ, ಭಾರತದ ಪಕ್ಷ ಪದ್ಧತಿಯ ಸ್ವರೂಪವನ್ನ ಅಥವಾ ಬೆಳವಣಿಗೆಯನ್ನ ನಾವು ಗುರುತಿಸುವುದಾದರೆ ಭಾರತದ
ಪಕ್ಷ ಪದ್ಧತಿಯ ಸ್ವರೂಪ ಅಂತಕ್ಕಂಥದ್ದು ರಾಷ್ಟ್ರೀಯ ಚಳುವಳಿಗಳೊಂದಿಗೆ ಬೆಳೆದು ಬಂದಿದೆ ಎನ್ನುವಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಬ್ರಿಟಿಷರಿಂದ ಭಾರತವನ್ನ ಮುಕ್ತಗೊಳಿಸಿ ಸ್ವಾತಂತ್ರ್ಯವನ್ನ ಪಡೆಯುವಂತಹ ಉದ್ದೇಶದಿಂದ ಭಾರತೀಯರ ಸಂಘಟಿತ ಹೋರಾಟಗಳು 19ನೇ ಶತಮಾನದಲ್ಲಿ ಬಿರುಸುಗೊಂಡವು ಎನ್ನುವಂತಹ ಅಂಶವನ್ನ ನಾವು ಗುರುತಿಸ್ತೇವೆ. ಸೊ ಬ್ರಿಟಿಷರ ವಿರುದ್ಧ ಹೋರಾಟವನ್ನ ಮಾಡಿ ಸ್ವತಂತ್ರ ಚಳುವಳಿಯನ್ನ ಪ್ರಾರಂಭಿಸುವಂತಹ ಉದ್ದೇಶದಿಂದ ಭಾರತದಲ್ಲಿ ಮೊದಲ ರಾಜಕೀಯ ಪಕ್ಷ ಅಂತ ನಾವು ಗುರುತಿಸೋದು 1885ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನ ಎ.ಓ. ಹ್ಯೂಮ್ ಎನ್ನುವಂತವರು ಸ್ಥಾಪನೆಯನ್ನ ಮಾಡಿದರು ಅನ್ನುವಂತಹ ಬೆಳವಣಿಗೆಯನ್ನ ನಾವು ನೋಡಬಹುದು. ಸೊ ಇಲ್ಲಿ ಈ ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದ್ದು ಸ್ವತಂತ್ರ ಪಡೆಯುವಂತಹ ತನ್ನ ಹೋರಾಟವನ್ನ ಒಂದು ರಾಷ್ಟ್ರೀಯ ಚಳುವಳಿಯನ್ನಾಗಿ ಮಾಡಿಕೊಂಡಿತು. ಸೊ ಅದರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ 1885ರಲ್ಲಿ ಎ.ಓ. ಹ್ಯೂಮ್ ರವರಿಂದ ರಚನೆಯಾದಂತಹ ಉದ್ದೇಶ ಏನು ಅಂತ ಹೇಳಿದ್ರೆ ಸ್ವತಂತ್ರ ಚಳುವಳಿಯನ್ನ ರೂಪಿಸುವಂತಹ ಉದ್ದೇಶದಿಂದ ಈ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಂತಕ್ಕಂತಹ ಒಂದು ರಾಜಕೀಯ ಪಕ್ಷ 1885ರಲ್ಲಿ ಸ್ಥಾಪನೆಯಾಯಿತು ಎನ್ನುವಂಥದ್ದನ್ನ ನಾವು ಗುರುತಿಸ್ತೇವೆ. ಆದ್ರೆ ಆ ದಿನದಲ್ಲಿ ಅಖಿಲ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷವನ್ನ ಒಂದು ರಾಜಕೀಯ ಪಕ್ಷ ಅಂತೇಳಿ ನಾವು ಗುರುತಿಸ್ತಾ ಇರಲಿಲ್ಲ. ಸ್ವತಂತ್ರ ನಂತರದಲ್ಲಿ ಅಖಿಲ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಂತಕ್ಕಂಥದ್ದು ಒಂದು ರಾಜಕೀಯ ಪಕ್ಷವಾಗಿ ಪರಿವರ್ತನೆ ಆಯಿತು. ಆದ್ರೆ ಆ ಕಾಂಗ್ರೆಸ್ ಪಕ್ಷಕ್ಕೆ ಮೂಲ ತಳಹದಿ ಯಾವುದು ಅಂತ ಹೇಳಿದ್ರೆ ಸ್ವತಂತ್ರ ಚಳುವಳಿಯ ಹೋರಾಟ ಅಂತಕ್ಕಂಥದ್ದು. ಸೊ ಹಾಗಾಗಿ 1885ರಲ್ಲಿ ಎ.ಓ. ಹ್ಯೂಮ್ ರವರಿಂದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಸ್ಥಾಪನೆಯಾಯಿತು ಎನ್ನುವಂತಹ ಅಂಶವನ್ನ ನಾವು ಈ ಪಕ್ಷ ಪದ್ಧತಿಯ ಸ್ವರೂಪದ ಬೆಳವಣಿಗೆಯಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಎನ್ನುವಂಥ. ಸೊ ನಂತರದಲ್ಲಿ ಏನಾಯಿತು, ಹಂತ ಹಂತವಾಗಿ ಅನೇಕ ರಾಜಕೀಯ ಪಕ್ಷಗಳು ವಿಭಿನ್ನವಾಗಿರ್ತಕ್ಕಂತಹ ತತ್ವ ಮತ್ತು ಸಿದ್ಧಾಂತಗಳ ಆಧಾರದ ಮೇಲೆ ಅಸ್ತಿತ್ವಕ್ಕೆ ಬಂದಿರುವಂತಹ ಅಂಶವನ್ನ ನಾವು ಗುರುತಿಸ್ತೇವೆ. ಸೊ ನಂತರದಲ್ಲಿ ಅಂದ್ರೆ ಕಾಂಗ್ರೆಸ್ ಪಕ್ಷದ ನಂತರದಲ್ಲಿ ಹಂತ ಹಂತವಾಗಿ ವಿಭಿನ್ನವಾಗಿರ್ತಕ್ಕಂತಹ ರಾಜಕೀಯ ಸಿದ್ಧಾಂತಗಳನ್ನ ಇಟ್ಟುಕೊಂಡು ಅಸ್ತಿತ್ವಕ್ಕೆ ಬಂದಿರತಕ್ಕಂತಹ ಪ್ರಮುಖ ರಾಜಕೀಯ ಪಕ್ಷಗಳನ್ನು ನಾವು ನೋಡುವುದಾದರೆ ಮೊದಲನೇ ರಾಜಕೀಯ ಪಕ್ಷ ಅಂತ ಹೇಳಿದ್ರೆ 1906ರಲ್ಲಿ ಸರ್ ಸೈಯದ್ ಅಹಮದ್ ಖಾನ್ ಅವರು ಅವರ ನೇತೃತ್ವದಲ್ಲಿ ಮುಸ್ಲಿಂ ಲೀಗ್ ಅಂತಕ್ಕಂತಹ ಒಂದು ಹೊಸ ರಾಜಕೀಯ ಪಕ್ಷ ಅಂತಕ್ಕಂಥದ್ದು ಅಸ್ತಿತ್ವಕ್ಕೆ ಬಂತು ಅಂತ ನಾವು ನೋಡ್ತೇವೆ. ಈ ಮುಸ್ಲಿಂ ರಾಜಕೀಯ ಪಕ್ಷದ ಉದ್ದೇಶ ಏನಾಗಿತ್ತು ಅಂತ ಹೇಳಿದ್ರೆ ಪ್ರತ್ಯೇಕವಾಗಿರುವಂತಹ ಮುಸ್ಲಿಂ ರಾಷ್ಟ್ರವನ್ನ ಭಾರತ ವಿಭಜನೆಯಾಗಬೇಕು ಹಾಗೂ ಆ ವಿಭಜನೆಯ ನಂತರ ಪ್ರತ್ಯೇಕವಾಗಿರ್ತಕ್ಕಂತಹ ಮುಸ್ಲಿಂ ರಾಷ್ಟ್ರವನ್ನ ನಿರ್ಮಾಣವನ್ನ ಮಾಡಬೇಕು ಅಂತಕ್ಕಂಥದ್ದು ಆ ಮುಸ್ಲಿಂ ರಾಜಕೀಯ ಪಕ್ಷದ ಮೂಲ ಉದ್ದೇಶವಾಗಿತ್ತು. ಸೊ ಹೀಗಾಗಿ 1906ರಲ್ಲಿ ಸರ್ ಸೈಯದ್ ಅಹಮದ್ ಖಾನ್ ಅವರ ನೇತೃತ್ವದಲ್ಲಿ ಮುಸ್ಲಿಂ ಲೀಗ್ ಎಂತಕ್ಕಂತಹ ಒಂದು ರಾಜಕೀಯ ಪಕ್ಷ ಅಸ್ತಿತ್ವಕ್ಕೆ ಬರ್ತದೆ ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ರಷ್ಯಾ ಮತ್ತು ಚೀನಾ ರಾಷ್ಟ್ರಗಳ ರಾಜಕೀಯ ಸಿದ್ಧಾಂತಗಳಿಂದ ಪ್ರೇರಿತರಾಗಿದ್ದಂತಹ ಎಂ.ಎನ್. ರಾಯ್ ಅಂತಕ್ಕಂಥವರು, ಡಾಂಗೆ ಅಂತಕ್ಕಂಥವರು, ಸಿ.ಸಿ. ದತ್ ಅಂತಕ್ಕಂತಹ ಅನೇಕ ಸ್ವತಂತ್ರ ಹೋರಾಟಗಾರರು 1924ರಲ್ಲಿ ಕಮ್ಯುನಿಸ್ಟ್ ಪಕ್ಷ ಎನ್ನುವಂತಹ ಮತ್ತೊಂದು ರಾಜಕೀಯ ಪಕ್ಷವನ್ನ ಸ್ಥಾಪನೆಯನ್ನ ಮಾಡಿದರು. ಸೊ ನಂತರದ ಹಂತ ಅಂತ ಹೇಳಿದ್ರೆ 1930ರಲ್ಲಿ ಅಚ್ಯುತ ಪಟವರ್ಧನ್ ಇವರ ನೇತೃತ್ವದಲ್ಲಿ ಪ್ರಜಾ ಸೋಷಿಯಲಿಸ್ಟ್ ಪಕ್ಷ ಅನ್ನುವಂತಹ ಮತ್ತೊಂದು ರಾಜಕೀಯ ಪಕ್ಷ ಅಸ್ತಿತ್ವಕ್ಕೆ ಬಂತು. ಸೊ ನಂತರ 1936ರಲ್ಲಿ ಸ್ವತಂತ್ರ ಭಾರತಕ್ಕಾಗಿ ಹೋರಾಟವನ್ನ ಮಾಡತಕ್ಕಂತಹ ಕ್ರಾಂತಿಕಾರಕ ಹೋರಾಟವನ್ನ ಮಾಡ್ತಿದ್ದಂತಹ ಸುಭಾಷ್ ಚಂದ್ರ ಬೋಸ್ ಅವರ ನೇತೃತ್ವದಲ್ಲಿ
ಫಾರ್ವರ್ಡ್ ಬ್ಲಾಕ್ ಅಂತಕ್ಕಂತಹ ಮತ್ತೊಂದು ರಾಜಕೀಯ ಪಕ್ಷ ಅಂತಕ್ಕಂಥದ್ದು ಅಸ್ತಿತ್ವಕ್ಕೆ ಬಂತು. ಸೊ ಈಗ ಇವೆಲ್ಲವೂ ಸಹ ಸ್ವತಂತ್ರ ಪೂರ್ವದಲ್ಲಿಯೇ ಭಾರತದಲ್ಲಿ ಅಸ್ತಿತ್ವದಲ್ಲಿ ಇದ್ದಂತಹ ರಾಜಕೀಯ ಪಕ್ಷಗಳು ಅಂತ ನಾವು ಗುರುತಿಸಲಿಕ್ಕೆ ಸಾಧ್ಯ ಇದೆ. ಸೊ ಸ್ವತಂತ್ರ ನಂತರದಲ್ಲಿ 1951ರಲ್ಲಿ ಶ್ಯಾಮ್ ಪ್ರಸಾದ್ ಮುಖರ್ಜಿಯ ನೇತೃತ್ವದಲ್ಲಿ ಜನಸಂಘ ಎಂತಕ್ಕಂತಹ ಮತ್ತೊಂದು ರಾಜಕೀಯ ಪಕ್ಷ ಅಂತಕ್ಕಂಥದ್ದು ಅಸ್ತಿತ್ವಕ್ಕೆ ಬಂತು. ಸೊ ಅನಂತರದಲ್ಲಿ ಸಂಪೂರ್ಣ ಚಳುವಳಿ, ಟೋಟಲ್ ರೆವಲ್ಯೂಷನ್ ಎನ್ನುವಂತಹ ಭಾರತದ ರಾಜಕೀಯದಲ್ಲಿ ಭ್ರಷ್ಟಾಚಾರ ಕೊನೆಗೊಳ್ಳಬೇಕು, ಭಾರತದ ರಾಜಕೀಯದಲ್ಲಿ ಯುವ ಜನರು ಪಾಲ್ಗೊಳ್ಳಬೇಕು ಅನ್ನುವಂತಹ ಪ್ರಮುಖ ಹೋರಾಟ, ಸಂಪೂರ್ಣ ಕ್ರಾಂತಿ ಎನ್ನುವಂತಹ ಹೋರಾಟವನ್ನ ಪ್ರಾರಂಭ ಮಾಡಿದಂತಹ ಜಯಪ್ರಕಾಶ್ ನಾರಾಯಣ್ ಅವರ ನೇತೃತ್ವದಲ್ಲಿ 1977ರಲ್ಲಿ ಜನತಾ ಪಕ್ಷ ಎನ್ನುವಂತಹ ಹೊಸ ರಾಜಕೀಯ ಪಕ್ಷ ಅಂತಕ್ಕಂಥದ್ದು ಅಸ್ತಿತ್ವಕ್ಕೆ ಬರ್ತದೆ. ಸೊ ಅಲ್ಲಿಯವರೆಗೂ ಸಹ 1977ರವರೆಗೂ ಸಹ ಕಾಂಗ್ರೆಸ್ ಪಕ್ಷವೇ ಅತ್ಯಂತ ಪ್ರಬಲವಾಗಿರ್ತಕ್ಕಂತಹ ಪಕ್ಷವಾಗಿದ್ದು ಇಡೀ ಭಾರತದಾದ್ಯಂತ ಎಲ್ಲ ರಾಜ್ಯಗಳಲ್ಲಿ ಸಹ ಆಡಳಿತವನ್ನು ನಡೆಸತಕ್ಕಂತಹ ಪಕ್ಷ ಕಾಂಗ್ರೆಸ್ ಪಕ್ಷವೇ ಆಗಿತ್ತು. 1977ರಲ್ಲಿ ಕಾಂಗ್ರೆಸ್ ಅನ್ನ ವಿರೋಧಿಸುವಂತಹ ಅನೇಕ ರಾಜಕೀಯ ಮುಖಂಡರುಗಳು ಸೇರಿ ಜಯಪ್ರಕಾಶ್ ನಾರಾಯಣ್ ಅವರ ನೇತೃತ್ವದಲ್ಲಿ ಜನತಾ ಪಕ್ಷ ಅನ್ನುವಂತಹ ಒಂದು ಪಕ್ಷವನ್ನು ಕಟ್ಟಿ 1978ರಲ್ಲಿ ನಡೆದಂತಹ ಚುನಾವಣೆಯಲ್ಲಿ, ಮಹಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸೋಲಿಸಿ ಜನತಾ ಪಕ್ಷ ಅಂತಕ್ಕಂಥದ್ದು ಅಧಿಕಾರಕ್ಕೆ ಬಂತು. ಸೊ ಕಾಂಗ್ರೆಸ್ಸೇತರ ಮೊದಲ ರಾಜಕೀಯ ಪಕ್ಷ, ಕಾಂಗ್ರೆಸ್ಸೇತರ ಮೊದಲ ಪ್ರಧಾನಮಂತ್ರಿ ಅಂತ ಹೇಳಿದ್ರೆ 1977 ಮತ್ತು 78ರಲ್ಲಿ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾದಂತಹ ಮೊರಾರ್ಜಿ ದೇಸಾಯಿ ಅವರ ಸರ್ಕಾರವನ್ನ ಮೊದಲ ಕಾಂಗ್ರೆಸ್ಸೇತರ ಸರ್ಕಾರ ಅಂತ ಕರೀತಾರೆ. 1977ರವರೆಗೂ ಸಹ ಒಂದೇ ಪಕ್ಷ, ಏಕಪಕ್ಷದ ಪ್ರಾಬಲ್ಯತೆ ಅಂತಕ್ಕಂಥದ್ದು ಭಾರತದಲ್ಲಿ ಇತ್ತು. ಅದು ಕಾಂಗ್ರೆಸ್ ಪಕ್ಷದ ಪ್ರಾಬಲ್ಯತೆ. ಸೊ ಹಾಗಾಗಿ 1977ರಲ್ಲಿ ಜಯಪ್ರಕಾಶ್ ನಾರಾಯಣ್ ಅವರ ನೇತೃತ್ವದಲ್ಲಿ ಜನತಾ ಪಕ್ಷ ಅನ್ನುವಂಥದ್ದು ಅಸ್ತಿತ್ವಕ್ಕೆ ಬಂತು. ಸೊ ಹಾಗೆ 1980ರಲ್ಲಿ ವಾಜಪೇಯಿ ಮತ್ತು ಅದ್ವಾಣಿಯವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷ ಎನ್ನುವಂತಹ ಮತ್ತೊಂದು ರಾಜಕೀಯ ಪಕ್ಷ ಅಸ್ತಿತ್ವಕ್ಕೆ ಬಂತು. ವಿದ್ಯಾರ್ಥಿಗಳ ನಾವು ಇಲ್ಲಿ ಗಮನಿಸಬೇಕು, 1951ರಲ್ಲಿ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ರವರ ನೇತೃತ್ವದಲ್ಲಿ ರಚನೆ ಆದಂತಹ ಜನಸಂಘ ಅನ್ನುವಂಥದ್ದು 1977ರಲ್ಲಿ ಜನಸಂಘದಲ್ಲಿ ವಿಲೀನವಾಗಿತ್ತು. ಕಾಂಗ್ರೆಸ್ ಅನ್ನು ವಿರೋಧಿಸುವಂತಹ ಉದ್ದೇಶದಿಂದ, ಕಾಂಗ್ರೆಸ್ ಅನ್ನು ಸೋಲಿಸಬೇಕು ಎನ್ನುವಂತಹ ಉದ್ದೇಶದಿಂದ ಆ ಜನಸಂಘ ಅಂತಕ್ಕಂಥದ್ದು ಜನತಾ ಪಕ್ಷದಲ್ಲಿ ವಿಲೀನವಾಗಿತ್ತು. ಸೊ ನಂತರ ರಾಜಕೀಯ ಕಾರಣಗಳಿಗೋಸ್ಕರ 1980ರಲ್ಲಿ ಆ ಜನಸಂಘ ಜನತಾ ಪಕ್ಷದಿಂದ ಹೊರಗಡೆ ಬಂದು ವಾಜಪೇಯಿ ಮತ್ತು ಅಡ್ವಾಣಿಯವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷ ಎನ್ನುವಂತಹ ಹೊಸ ರಾಜಕೀಯ ಪಕ್ಷ ಅಂತಕ್ಕಂಥದ್ದು ಅಸ್ತಿತ್ವಕ್ಕೆ ಬಂತು ಅಂತಕ್ಕಂಥದ್ದು. ಸೊ ಅನಂತರ ಭಾರತದಲ್ಲಿ ದಲಿತರ ಪರವಾಗಿ ಹೋರಾಟ ಮಾಡುವಂತಹ, ಹಿಂದುಳಿದ ವರ್ಗದ ಹೋರಾಟ ಮಾಡುವಂತಹ ಪ್ರಮುಖ ನಾಯಕರಾಗಿದ್ದಂತಹ ಕ್ಯಾನ್ಸಿ ರಾಮ್ ರವರು 1984ರಲ್ಲಿ ಬಹುಜನ ಸಮಾಜವಾದಿ ಪಕ್ಷ ಅನ್ನುವಂತಹ BSP ಎನ್ನುವಂತಹ ಒಂದು ಪಕ್ಷವನ್ನ ಸ್ಥಾಪನೆಯನ್ನ ಮಾಡಿರುವಂತಕ್ಕಂಥ. ಸೊ ಆ ನಂತರದಲ್ಲಿ 1988ರಲ್ಲಿ VP ಸಿಂಗ್ ಮತ್ತು ಹೆಗಡೆಯವರು, ರಾಮಕೃಷ್ಣ ಹೆಗಡೆಯವರ ನೇತೃತ್ವದಲ್ಲಿ ಜನತಾದಳ, ಜನತಾ ಪಕ್ಷದಿಂದ ವಿಭಜನೆಯಾದಂತಹ ನಾಯಕರುಗಳು ಜನತಾದಳ ಅನ್ನುವಂತಹ ಹೊಸ ರಾಜಕೀಯ ಪಕ್ಷವನ್ನ ನಿರ್ಮಾಣವನ್ನ ಮಾಡಿದರು. ಸೊ ಅನಂತರದಲ್ಲಿ ಕೆಲವೇ ವರ್ಷಗಳಲ್ಲಿ ಆ ಜನತಾ ಪಕ್ಷ ಅಂತಕ್ಕಂಥದ್ದು ಸಹ ವಿಭಜನೆಯಾಗುವುದರ ಮೂಲಕ ಸಂಯುಕ್ತ ಜನತಾದಳ ಅನ್ನುವಂತಹ ಹೊಸ ರಾಜಕೀಯ ಪಕ್ಷ, ಮತ್ತೊಂದು ಜಾತ್ಯತೀತ ಜನತಾದಳ, ದೇವೇಗೌಡರವರ ನೇತೃತ್ವದಲ್ಲಿ ಜಾತ್ಯತೀತ ಜನತಾದಳ ಅನ್ನುವಂತಹ ರಾಜಕೀಯ ಪಕ್ಷಗಳು ಅಸ್ತಿತ್ವಕ್ಕೆ ಬಂದವು. ಸೊ ಹೀಗೆ ವಿದ್ಯಾರ್ಥಿಗಳೇ, ಭಾರತದಲ್ಲಿ
ಪಕ್ಷ ಪದ್ಧತಿಯ ಬೆಳವಣಿಗೆ ಅಥವಾ ರಾಜಕೀಯ ಪಕ್ಷಗಳ ಸ್ವರೂಪ ಬೆಳವಣಿಗೆಯನ್ನು ನಾವು ನೋಡುವುದಾದರೆ 1885ರಿಂದ ರಾಜಕೀಯ ಪಕ್ಷ ಪ್ರಾರಂಭವಾಗುವುದರೊಂದಿಗೆ ಪ್ರಸ್ತುತವೂ ಸಹ ಅನೇಕ ವಿಭಿನ್ನವಾಗಿರ್ತಕ್ಕಂತಹ ತತ್ವ ಮತ್ತು ಸಿದ್ಧಾಂತಗಳ ಆಧಾರದ ಮೇಲೆ ಹೊಸ ಹೊಸ ರಾಜಕೀಯ ಪಕ್ಷಗಳು ರಚನೆಯಾಗಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಸೊ ಹಾಗಾಗಿಯೇ ಭಾರತದ ಸಂವಿಧಾನ ರಚನಾ ಸಮಿತಿಯಲ್ಲಿ ಇದ್ದಂತಹ ಸದಸ್ಯರು ಭಾರತದಲ್ಲಿ ವಿಭಿನ್ನವಾಗಿರ್ತಕ್ಕಂತಹ ಧರ್ಮ, ಜನಾಂಗ, ಪ್ರದೇಶ, ಭಾಷೆ, ಸಂಸ್ಕೃತಿ ಇವೆಲ್ಲವನ್ನು ಒಳಗೊಂಡಿರ್ತಕ್ಕಂತಹ ಸಮುದಾಯ ಭಾರತದಲ್ಲಿ ಇರುವುದರಿಂದ ಭಾರತಕ್ಕೆ ಬಹುಪಕ್ಷ ಪದ್ಧತಿಯೇ ಸೂಕ್ತ ಅಂತ ಹೇಳಿ ನಮ್ಮ ಸಂವಿಧಾನದಲ್ಲಿ ಬಹುಪಕ್ಷ ಪದ್ಧತಿಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಸೊ ವಿದ್ಯಾರ್ಥಿಗಳೇ, ಮುಂದಿನ ತರಗತಿಯಲ್ಲಿ ಭಾರತದ ಪಕ್ಷ ಪದ್ಧತಿಯ ಸ್ವರೂಪದ ಬಗ್ಗೆ ಸುದೀರ್ಘವಾಗಿರ್ತಕ್ಕಂಥ ಚರ್ಚೆಯನ್ನ ಮಾಡೋಣ. ಧನ್ಯವಾದ.